ಮೊಂಡು ನಟನ ವಿವಾದಾತ್ಮಕ ಹೇಳಿಕೆ ಮುಂದುವರಿತಾ ಇದೆ. ವ್ಯಕ್ತಿಯ ಬಗ್ಗೆ ಏನು ಹೇಳಿದ್ರು ಕೂಡ ಅಷ್ಟೇ, ಮೂಲನೇ ಗೊತ್ತೇ ಇಲ್ಲದಿರುವಂಥ ವ್ಯಕ್ತಿಗೆ ಈಗ ಭಾಷೆಯ ಬಗ್ಗೆ ಮಾತನಾಡುವಂಥ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಈಗ ಚಿತ್ರ ನಿರ್ದೇಶಕರು, ಸಾಹಿತ್ಯ ಅಧ್ಯಾಪಕರು, ಜೊತೆಗೆ ಅಂಕಣಕಾರರಾಗಿರುವಂತಹ ನಾಗ್ತಿಹಳ್ಳಿ ಚಂದ್ರಶೇಖರ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಈಗ ನನ್ನ ತಾಯಿ ಯಾವುದು ಅಂತಂದರೆ ಅದು ಕನ್ನಡ ಭಾಷೆ ಅಂತ ನಾನು ಹೇಳಬಲ್ಲೆ. ನನ್ನ ಅಜ್ಜಿ ತೆಲುಗು, ನನ್ನ ಅಜ್ಜಿ ತಮಿಳು ಅಂತ ಹೇಳೋಕ್ಕಾಗುತ್ತಾ ಸರ್ ನನಗೆ? ಇಲ್ಲ, ಇದು ದೊಡ್ಡ ಪ್ರಮಾದ. ಇದು ದೊಡ್ಡ ವ್ಯಕ್ತಿಯಿಂದ ಆಗಿರುವ ದೊಡ್ಡ ಪ್ರಮಾದ. ಯಾಕೆಂದ್ರೆ ನಾವೆಲ್ಲ ಕಮಲ್ ಅವ್ರನ್ನ ಬಹಳ ಗೌರವಿಸುವಂಥದ್ದು. ಪ್ರಬುದ್ಧ ನಟ, ಬಾಲಚಂದರ್, ಮಣಿರತ್ನಂ ಅಂತವರ ಗರಡಿಯಲ್ಲಿ ಬೆಳೆದ ನಟ. ಯಾಕೆ ಅವರು ಲಿಂಗ್ವಿಸ್ಟಿಕ್ ಸೈನ್ಸ್ ನ ಓದ್ಕೊಳ್ಳದೆ ಈ ತರ ಮಾತಾಡ್ತಾರೆ? ಈಗ ಭಾಷೆ ಬಗ್ಗೆ ಅಭಿಮಾನದಿಂದ ಎಲ್ಲರೂ ಅವ್ರವ್ರ ಭಾಷೆ ಬಗ್ಗೆ ಮುಕ್ತವಾಗಿ ಮೆಚ್ಚುಗೆ ಮಾತಾಡೋದು, ತಾಯಿ ಅನ್ನೋದು ಅದು ಅವರವರ ಹಕ್ಕು, ಪ್ರೀತಿ. ಇನ್ನೊಂದು ಭಾಷೆಯ ಸ್ಥಾನವನ್ನ ಪಲ್ಲಟ ಮಾಡಿ ಹೇಳೋದಿದೆಯಲ್ಲ, ಅದು ಅವ್ರು ಮಾಡಿರೋ ತಪ್ಪು. ಅವ್ರು ಅದನ್ನ ಸರಿಪಡಿಸ್ಬೇಕು. ಮತ್ತೆ ಅವ್ರ ಗಮನಕ್ಕೆ ನಾನು ಮನವಿ ಮಾಡ್ಕೊಳ್ತಿದ್ದೀನಿ, ಕಮಲ್ ಅವರೇ, ಒಮ್ಮೆ ನೀವು ಕನ್ನಡದ ಕ್ಲಾಸಿಕ್ ಲ್ಯಾಂಗ್ವೇಜ್ ಅನ್ನೋ ಪುಸ್ತಕ ಓದಿ, ಮತ್ತೆ ವಿಜ್ಞಾನ, ಅದು ಅಭಿಮಾನ ಪಕ್ಕಕ್ಕಿಟ್ಟು ವಿಜ್ಞಾನದ ವಿದ್ಯಾರ್ಥಿಯಾಗಿ ಓದಿ. ಖಂಡಿತ ಅದು ನಮ್ಗೆ ಸೋದರ ಭಾಷೆಯ ಹೊರತು ಮಾತೃಭಾಷೆ ಅಲ್ಲ. ನನಗಿರುವಂತ ಅಲ್ಪ ಜ್ಞಾನದಲ್ಲಿ ಸರ್, ತಮಿಳು, ಕನ್ನಡ ಮತ್ತು ತೆಲುಗು ಭಾಷೆ ಮೂರು ಕೂಡ ಅಟ್ ಎ ಟೈಮಲ್ಲಿ ಬರುವಂತಹ ಭಾಷೆಗಳಾಗಿದೆ. ಅದು ಮೂಲತಃ ಸಂಸ್ಕೃತ ಅನ್ನುವಂಥದ್ದನ್ನು ನಾನು ತಿಳಿದು ಬಂದಿದ್ದು. ಅದಾದ ನಂತರ ಬ್ರಾಹ್ಮಿ ಲಿಪಿಯಿಂದಾಗಿ ಈ ಭಾಷೆಗಳು ತನ್ನ ಲಿಪಿಗಳನ್ನು ಪಡ್ಕೊಳ್ತು ಅಂತ ಹೇಳಿ. ನಾನು ತಪ್ಪಿದ್ದೀನಾ ಸರ್, ಸರಿ ಇದ್ದೀನಾ ಸರ್? ನಿಮ್ದು ತಪ್ಪಿದೆ. ಓಕೆ, ನನ್ನ ಓದಿನ ಪ್ರಕಾರ ಹೇಳ್ತೀನಿ. ನಂದು ಓದು ತಪ್ಪು ಅಂತ ಯಾರಾದ್ರೂ ಉದಾಹರಣೆ ಸಹಿತ ಹೇಳಿದ್ರೆ ತಿದ್ಕೋತೀನಿ. ನಾನು ಮೇಷ್ಟ್ರು ಆದ್ರೂ ಕೂಡ ಕೆಲವು ವಿಷಯಗಳಲ್ಲಿ ವಿದ್ಯಾರ್ಥಿ ಆಗಿದ್ದೀನಿ. ಸಂಸ್ಕೃತಕ್ಕೆ ಪರ್ಯಾಯವಾಗಿ ಸುಮಾರು ಅಷ್ಟೇ ಪ್ರಾಚೀನವಾದದ್ದು ಒಂದು ಮೂಲ ದ್ರಾವಿಡ ಭಾಷೆ ಅಂತ ಇತ್ತು, ಪ್ರೋಟೋ ದ್ರವಿಡಿಯನ್ ಲ್ಯಾಂಗ್ವೇಜ್. ಪ್ರೋಟೋ ದ್ರವಿಡಿಯನ್ ಲ್ಯಾಂಗ್ವೇಜ್ ಅಂದ್ರೆ ಮೂಲ ದ್ರಾವಿಡ ಭಾಷೆ. ಆ ಮೂಲ ದ್ರಾವಿಡ ಭಾಷೆಯಲ್ಲಿ ಉತ್ಪತ್ತಿಯಾದಂಥವು ಪಂಚದ್ರಾವಿಡ ಭಾಷೆಗಳು, 5 ದ್ರಾವಿಡ ಭಾಷೆಗಳು: ತಮಿಳು, ತೆಲುಗು, ಮಲಯಾಳಂ, ಕನ್ನಡ ಮತ್ತು ತುಳು. ಈ 5 ಭಾಷೆಗಳನ್ನ ಪಂಚದ್ರಾವಿಡ ಭಾಷೆ ಅಂತಾರೆ. ಇಷ್ಟು ಕೂಡ ಒಂದು ತಾಯಿಯಿಂದ ಕವಲೊಡೋದು, ಟಿಸಿಲೊಡದ ಕೊಂಬೆಗಳು. ಆಮೇಲೆ ಈ ಕಾರಣಕ್ಕೆ ನಿಮ್ಗೆ ತಮಿಳು ಮತ್ತು ಮಲಯಾಳಂಗೆ ಲಿಪಿ ಸಾಮ್ಯತೆ ಇದೆ. ಲೆಟರ್ಸ್ ನೋಡಿದ್ರೆ, ನಿಮ್ ಸ್ಕ್ರಿಪ್ಟ್ ನೋಡಿದ್ರೆ ಕಾಣಿಸುತ್ತೆ. ಕನ್ನಡ ಮತ್ತು ತೆಲುಗು ಲಿಪಿ ಸಾಮ್ಯತೆ ಇದೆ. ಆದ್ರೆ ಇವೆಲ್ಲ ಅಕ್ಕತಂಗಿರೆ ಹೊರತು ಯಾರು ಇದ್ರ ಮಧ್ಯೆ ತಾಯಿ ಮಗಳಲ್ಲ. ಒಂದು ಕಾಲಕ್ಕೆ ಸಂಸ್ಕೃತದಿಂದ ಕನ್ನಡ ಹುಟ್ಟಿತು ಅಂತ ಒಂದು ವಾದವನ್ನ ಬಹಳ ಜನ ನಂಬಿದ್ರು. ಆದ್ರೆ ಸಂಸ್ಕೃತ ಜನ್ಯ ಅಲ್ಲ ಕನ್ನಡ. ಸಂಸ್ಕೃತ ನಮಗೆ ಸಾಕು ತಾಯಿಯೇ ಹೊರತು ಹೆತ್ತ ತಾಯಿ ಅಲ್ಲ. ಯಾಕಂದ್ರೆ ಸಂಸ್ಕೃತದಿಂದ ನಾವು 40% ಶಬ್ದಗಳನ್ನು ಪಡ್ಕೊಂಡು ಬಳಸ್ತಾ ಇದ್ವಿ. ಸಂಸ್ಕೃತ ಭಾಷೆ ಇಡೀ ಭಾರತೀಯ ಭಾಷೆಗಳಿಗೆ ಶಬ್ದಗಳನ್ನು ಕೊಟ್ಟಿದೆ. ಶಬ್ದಗಳನ್ನು ಕೊಟ್ಟಿದೆ ಅಂದ್ರೆ ಅದು ನಮ್ಮ ತಾಯಿ ಅಂತ ಅಲ್ಲ. ಎಲ್ಲ ಭಾಷೆಯಿಂದನೂ ಇಲ್ಲಿಗೆ ಬಂದವರು ಅರೇಬಿಕ್ ಶಬ್ದಗಳು ಸೇರಿದಾವೆ, ಪರ್ಷಿಯನ್ ಶಬ್ದಗಳು ಸೇರ್ಕೊಂಡಿದ್ದಾವೆ, ಇಂಗ್ಲಿಷ್ ಶಬ್ದಗಳನ್ನು ಮಾತಾಡ್ತೀವಿ ನಾವು ಕನ್ನಡದ ಮಧ್ಯೆ. ಇವೆಲ್ಲ ಅನ್ಯ ಭಾಷೆಯ ಪ್ರವೇಶದಿಂದ ಕೊಡುವ ರೀತಿಯಲ್ಲಿ ಆಗಿದೆಯೇ ಹೊರತು ಅದು ಒಂದು ಲೋಕದ ವ್ಯವಹಾರದಲ್ಲಿ ಆಗಿರ್ತಕ್ಕಂಥ ಮಿಶ್ರಣ ಹೌದು. ಆದರೆ ಖಂಡಿತವಾಗಿ ಅವ್ರು ಹೇಳಿರ್ತಕ್ಕಂಥ ತಪ್ಪು. ಅದು ಬಹುಶಃ ಅವರು ಚಾರುಹಾಸನ್, ಸುಹಾಸಿನಿ, ನಾನು ಸುಹಾಸಿನಿಯವ್ರ ಜೊತೆ ಕೆಲಸ ಮಾಡಿದ್ದೀನಿ. ತುಂಬಾ ಸುಸಂಸ್ಕೃತ ಕುಟುಂಬ, ಓದ್ಕೊಂಡ ಕುಟುಂಬ, ಪುಸ್ತಕದ ಜೊತೆ ಇರೋ ಕುಟುಂಬ ಅದು. ಅವ್ರು ಯಾಕೆ ಹೀಗೆ ಮಾತಾಡಿದ್ರು ಅಂತ ನನಗೆ ಆಶ್ಚರ್ಯ. ಈಗ ಸೋನು ನಿಗಮ್ ತರದ ಅಪ್ರಬುದ್ಧ ಮಾತಾಡೋದಕ್ಕೂ ಕಮಲ್ ಹಾಸನ್ ಮಾತಾಡೋದಕ್ಕೂ ವ್ಯತ್ಯಾಸ ಇದೆ. ಅದು ನನಗೆ ಬಹಳ ಆಶ್ಚರ್ಯ ತಂತು. ಬಹುಶಃ ಅವರು ತುಟಿ ಮೀರಿ ಮಾತನಾಡಿದ್ರು. ಯಾಕಂದ್ರೆ ಕನ್ನಡದ ಬಗ್ಗೆ ತುಂಬಾ ಗೌರವದಿಂದ ಮಾತಾಡಿದಾರೆ ಅವರು ಹಿಂದೆಲ್ಲ. ಇದು ಅವರು ಸರಿಪಡಿಸ್ಬೇಕು ಅವರೇನೆ. ಇದು ಅಲ್ದಿದ್ರೆ ಅನಗತ್ಯವಾಗಿ ತಮಿಳು ಕನ್ನಡದ ಮಧ್ಯೆ ತಪ್ಪು ಗ್ರಹಿಕೆ. ಯಾಕಂದ್ರೆ ದೊಡ್ಡ ನಟ ಹೇಳಿದ್ರೆ ಅದು ಸರಿ ಅಂತ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ತಲೆಬಾಗ್ಬೇಕು ಅಂತ ಬೇರೆ ಹೇಳ್ತಾರ ಅವರು. ಕನ್ನಡ ಭಾಷೆ ತೆಲುಗಿಗೆ ತಲೆಬಾಗ್ಬೇಕು ಅಂತ ಹೇಳ್ತಾರ ಅವರು. ಅದು ತಪ್ಪು. ಅವೆಲ್ಲ ತುಂಬಾ ಅತಿರೇಕದ ಮಾತುಗಳು. ನನಗೆ ಕೇಳಿಸ್ಕೊಳ್ಳಿಲ್ಲ ಅವ್ರದ್ದು ಒರಿಜಿನಲ್ ಇಂಟರ್ವ್ಯೂ ನೋಡ್ಲಿಲ್ಲ ನಾನು, ಮಾಧ್ಯಮದಲ್ಲಿ ಬರ್ತಿರೋದನ್ನ ನೋಡಿದೆ. ಈಗ ನೋಡಿ, ಒಂದು ಗ್ರೀಕ್ ನಾಟಕದಲ್ಲಿ 2500 ವರ್ಷದಿಂದ ಕನ್ನಡದ ಒಂದು ಸಾಲು ಇದೆ ಅಂತ ಹೇಳ್ತಾರೆ. ಅಷ್ಟು ಪ್ರಾಚೀನತೆ ಹೇಳ್ತಾರೆ ಕನ್ನಡದ್ದು. ಕನ್ನಡದಲ್ಲಿ ಬಸವಣ್ಣ, ವಚನ ಸಾಹಿತ್ಯ ಇವೆಲ್ಲ ರೆವಲ್ಯೂಷನ್ ಆಗುವಾಗ ಮಲಯಾಳಂ ಭಾಷೆ ಹುಟ್ಟೇ ಇರಲಿಲ್ಲ.
ನಮ್ಮ ಭಾಷಾ ಸಮುದಾಯದಲ್ಲಿ ಅದು ಅತ್ಯಂತ ಕಿರಿಯ ಭಾಷೆ. ಹಾಗಂತ ಮಲಯಾಳಂನ ಕನ್ನಡದ ಮಗಳು ಅಂತ ಹೇಳ್ತಾರ, ಅಥವಾ ತಮಿಳಿನ ಮಗಳು ಅಂತ ಹೇಳಕ್ಕಾಗತ್ತಾ? ಹೌದು, ಹೇಳ್ಬಾರ್ದು. ಹೌದು. ಭಾಷೆಯ ಆಯುಷ್ಯವನ್ನ ಬೇರೆ ಬೇರೆ ರೀತಿಯಲ್ಲಿ ಅಳಿತಾರೆ. ಮತ್ತೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಎಲ್ಲಾ ಭಾಷೆಗಳು ಕವಿಗಳು ಉಟ್ಕೋತಾರೆ, ಸಾಹಿತಿಗಳು ಬರೀತಾರೆ, ಭಾಷೆ ಶ್ರೀಮಂತವಾಗುತ್ತೆ, ಅದು ಬೇರೆ ವಿಷಯ. ಆದ್ರೆ ಈ ತರ ತಾಯಿ ಮಗಳು ಬೇರೆ. ಬಟ್ ಹಾಗಿದ್ದಾಗ ಅಜ್ಜಿ ಯಾರು ಸರ್ ಕನ್ನಡಕ್ಕೆ? ಈಗ ನಮಗೆ ನಮ್ಮ ತಾಯಿ ಅಂದ್ರೆ ಕನ್ನಡ ನಮಗೆ, ಸೊ ಈಗ ನಮ್ಗೆ ಅಜ್ಜಿ ಯಾರು ಅಂತ ನಾವು ಹೇಳ್ಬೇಕು ಇವಾಗ. ಅದು ಅಜ್ಜಿ ಅಂತ ನೀವು ಮನುಷ್ಯ ಸಂಬಂಧಗಳ ಹಾಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ಐತಿಹಾಸಿಕವಾಗಿ ಸಿಕ್ಕಲ್ಲ. ಆದ್ರೆ ಈ 5 ಭಾಷೆಗಳ ಒಂದು ತಾಯಿ ಇತ್ತು, ಮೂಲ ದ್ರಾವಿಡ ಭಾಷೆ, ಅದು ಸಂಸ್ಕೃತಕ್ಕೆ ಪರ್ಯಾಯವಾಗಿತ್ತು, ಅದು ದಕ್ಷಿಣ ಭಾರತದಲ್ಲಿ ಪ್ರಚಲಿತವಾಗಿದೆ ಅನ್ನುವುದನ್ನ ವಿಜ್ಞಾನಿಗಳು ಸಾಕ್ಷ್ಯಾಧಾರಗಳ ಮೂಲಕ ಸಾದರಪಡಿಸ್ತಾರೆ. ನೀವು ಅದಕ್ಕೆ ಭಾಷಾ ವಿಜ್ಞಾನವನ್ನ ಆಳವಾಗಿ ಓದ್ಕೊಂಡ್ರೆ ಗೊತ್ತಾಗುತ್ತೆ. ಈಗ ಅದ್ರ ಬಗ್ಗೆ ಸುದೀರ್ಘವಾಗಿ ಪಾಠ ಮಾಡುವಂತ ಸಮಯ ಅಲ್ಲ. ಇದು ಪ್ರೂವ್ ಆಗಿರುವಂತದ್ದು ಕನ್ನಡ ಇಸ್ ಎ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಪ್ರೂವ್ ಆಗಿದೆ. ಕನ್ನಡಕ್ಕೆ ಇತ್ತೀಚೆಗೆ ಬೂಕರ್ ಪ್ರಶಸ್ತಿ ಕೂಡ ಬಂದಿದೆ ಅದರ ಸಾಹಿತ್ಯದ ಕೆಲಸಗಳಿಗೆ. ಇದೆಲ್ಲ ಇರುವಾಗ 8 ಜ್ಞಾನಪೀಠ ಪಡ್ಕೊಂಡಿದೆ. ಇದೆಲ್ಲ ಇರುವಾಗ ಅವರು ಇದಕ್ಕಿದ್ದ ಹಾಗೆ ಅವರು ಸ್ಥಾನ ಪಲ್ಲಟ ಮಾಡೋದು ಬಹುಶಃ ಅವ್ರು ತಪ್ಪು ತಿಳ್ಕೊಂಡಿದ್ದಾರೆ, ಅಥವಾ ಮಾತನಾಡುವ ಬರದಲ್ಲಿ ತಪ್ಪು ಮಾತಾಡಿದ್ದಾರೆ. ಬಟ್ ಅವ್ರು ಒಂದ್ಸಲ ಮಾತನಾಡಿ ತಪ್ಪು ಮಾಡಿದ್ರೆ ಓಕೆ ಸರ್, ಇವತ್ತು ಕೂಡ ವಿಚಾರದಲ್ಲಿ ಸ್ಪಷ್ಟೀಕರಣ ಕೊಟ್ಟು ನಾನು ಕ್ಷಮೆ ಕೇಳಲ್ಲ, ನಾನೇನು ತಪ್ಪು ಹೇಳಿಲ್ಲ, ಬೇಕಿದ್ರೆ ಭಾಷಾಜ್ಞಾನಿಗಳು ಯಾರಿದ್ದಾರೆ ಅವ್ರ ಹತ್ರನೇ ಚರ್ಚೆಗೆ ಬಿಡೋಣ, ರಾಜಕಾರಣಿಗಳಿಗೆ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಆಡ್ತಾರೆ ಅವ್ರು ಮತ್ತೆ. ಹೌದು, ಕಮಲ್ ಹಾಸನ್ ಕೂಡ ಒಬ್ಬ ರಾಜಕಾರಣಿ ತರ ಮಾತಾಡ್ತಿದ್ದಾರೆ ಈಗ. ನಾನ್ ರಾಜಕಾರಣಿ ಅಲ್ವಲ್ಲ, ರಾಜಕಾರಣಿಗಳು ಮಾತ್ರ ಹಿಂಗ್ ಮಾತಾಡಕ್ ಸಾಧ್ಯ. ಕೆಲವು ರಾಜಕಾರಣಿಗಳು ಗೊತ್ತಿಲ್ಲದೆ ಇದ್ದಾಗ ಗೊತ್ತಿರೋದನ್ನ ಬೇರೆಯವ್ರ ಹತ್ರ ಮಾತಾಡ್ತಾರೆ. ಬಟ್ ಇಷ್ಟೆಲ್ಲ ಬೆಳೆದು ನಿಂತವ್ರು, ಇಷ್ಟೆಲ್ಲ ದೊಡ್ಡ ನಟರು ಅಂತ ಅನ್ಸ್ಕೊಂಡ್ರು ಯಾಕಿಂತ ಸಣ್ಣ ಬುದ್ಧಿಯನ್ನು ತೋರಿಸ್ತಾರೋ ಅಂತ ಬಹಳ ತರ ಬೇಸರ ಅನ್ಸ್ಬಿಡುತ್ತೆ. ನಾನಂತೂ ಅದನ್ನ ಖಂಡಿತ ವಿರೋಧಿಸ್ತೀನಿ. ಇದು ಅಕ್ಷಮ್ಯವಾದ ಮಾತು, ಅಥವಾ ಆಳವಾದಂತ ತಿಳುವಳಿಕೆ ಅರಿವು ಇಲ್ಲದೆ, ಅರಿವುಗೇಡಿತನದಿಂದ, ಹುಂಬತನದಿಂದ, ವೇದಿಕೆಯ ಉನ್ಮಾದದಿಂದ ಆಡಿರೋ ಮಾತು, ಇದು ಅಕ್ಷಮ್ಯ. ತುಂಬಾ ಧನ್ಯವಾದಗಳು ಸರ್, ಪಬ್ಲಿಕ್ ಜೊತೆಗೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು.